ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗೋಧಿ ಹುಗ್ಗಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕುಟ್ಟಿರುವಂಥ ಗೋಧಿನ ಈ ಥರ ನೀರಿನಲ್ಲಿ ಹಾಕಿ ಕ್ಲೀನಾಗಿ ತೊಳಿತಾ ಇದ್ದೀನಿ. ನಾವು ಹುಗ್ಗಿ ಮಾಡ್ತೀವಿ ಅನ್ನೋ ಒಂದು 5-6 ಗಂಟೆಗಳ ಕಾಲ ಮುಂಚೆನೇ ನೀರಿನಲ್ಲಿ ಸ್ವಲ್ಪ ನೆನೆ ಇಟ್ಟಿರಬೇಕು, ಯಾಕಂದರೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಇವಾಗ ನೋಡಿ ಈ ಥರ ನೀರಿನಲ್ಲಿ ನೆನೆ ಇಟ್ಟಿರುವಂಥ ಗೋಧಿನ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ನಾನು ಉಗುರು ಬೆಚ್ಚಗೆ ನೀರು ಅಂತೀವಲ್ಲ, ಆ ಥರ ಉಗುರು ಬೆಚ್ಚಗೆ ನೀರಿನಲ್ಲಿ ನೆಂದಿರುವಂಥ ಗೋಧಿನ ಹಾಕ್ತಾಯಿದ್ದೀನಿ. 5ರಿಂದ 6 ವಿಸಿಲ್ ಆದ ನಂತರ ಈ ಥರ ಮೆತ್ತಗೆ ನುಣ್ಣಗೆ ಬೇಯ್ದಿರುತ್ತೆ ನೋಡಿ. ಈ ಥರ ಕುದ್ದಿದೆ. ಎಷ್ಟು ನುಣ್ಣಗೆ ಕುದಿಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ನುಣ್ಣಗೆ ಕುದ್ದಿರುವಂಥ ಹುಗ್ಗಿನ ನಾನು ಈ ಥರ ಮಗಿಸ್ತಾ ಇದ್ದೀನಿ ನೋಡಿ. ಮಿಕ್ಸ್ ಮಾಡಿಕೊಂಡಾಗ ಈ ಥರ ಬಂದಿದೆ. ತುಂಬ ಸ್ಮೂತಾಗಿ ಮಗಚಬೇಕು. ಎಷ್ಟು ಮಗಿಸ್ತೀವೋ ಅಷ್ಟು ನುಣ್ಣಗೆ ಚೆನ್ನಾಗಿ ಬರುತ್ತೆ. ಮತ್ತು ಗೋಧಿ ಹುಗ್ಗಿ ಮಾಡ್ಕೋದಕ್ಕೆ ನಾವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು, ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಬೆಲ್ಲ ಇಂಟ್ರೆಸ್ಟ್ ಇತ್ತಂದರೆ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲ ಸಕ್ಕರೆ ಇಂಟ್ರೆಸ್ಟ್ ಇತ್ತಂದ್ರೆ ಸಕ್ಕರೆ ಹಾಕ್ಕೊಳ್ಳಿ. ನಾವು ಎಷ್ಟು ಗೋಧಿನ ತೊಗೊಂಡಿರ್ತೀವೋ ಅದರಷ್ಟೇ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಾದರೆ ಬೆಲ್ಲ ಕೂಡ ಅಷ್ಟೇ ಯೂಸ್ ಮಾಡಬೇಕು. ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಯೂಸ್ ಮಾಡಬೇಕು. ಇವಾಗ ನಾನು 2 ಬಟ್ಲಿಂದ ಗೋಧಿನ ತೊಗೊಂಡಿದ್ದೆ, ಹಾಗಾಗಿ 2 ಬಟ್ಲು ಶುಗರ್ನ ಆ್ಯಡ್ ಮಾಡಿ ಮತ್ತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಗ್ಚೋದ್ರಿಂದ ಎರಡೂ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ, ಹಾಗಾಗಿ ಈ ಥರ ಮಗಿಸ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ನೀವು ಇಲೈಚಿ ಅಥವಾ ಜಾಜಿಕಾಯಿ ಅಂತೀವಲ್ಲ ಅದು ಕೂಡ ಯೂಸ್ ಮಾಡ್ಬೋದು. ಅದನ್ನು ಎಲ್ಲನೂ ಹಾಕಿ ಈ ಥರ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಕುದಿಸ್ತಾ ಇದ್ದೀನಿ. ಇವಾಗ ಕಂಪ್ಲೀಟಾಗಿ ಹುಗ್ಗಿ ರೆಡಿಯಾಗಿದೆ. ಮತ್ತು ಏನಾದರೂ ಗಟ್ಟಿಯಾಗಿ ಅಂತಂದರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಅಂತೀವಲ್ಲ ಆ ಥರ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು.